ಸ್ನೇಹಿತರು ಎಲ್ರಿಗೂ ನಮಸ್ಕಾರ. ಮೊದಲನೇ ಬಾರಿಗೆ ನೋಡ್ತಾ ಇರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಈ ಕರ್ನಾಟಕ ರಾಜ್ಯದ ಸ್ಪರ್ಧಾ ಆಕಾಂಕ್ಷಿಗಳು ಅಥವಾ ಕರ್ನಾಟಕ ರಾಜ್ಯದ ಸ್ಪರ್ಧಾ ಅಭ್ಯರ್ಥಿಗಳು ಹಲವಾರು ಇಲಾಖೆಯಲ್ಲಿ ಎಕ್ಸಾಮನ್ನು ಫೇಸ್ ಮಾಡಬೇಕು ಅಂತಕ್ಕಂಥ ಅಪೇಕ್ಷೆ ಇಟ್ಕೊಂಡಂಥ ಅಭ್ಯರ್ಥಿಗಳು ಸಾಕಷ್ಟು ವರ್ಷಗಳಿಂದ ಸರ್ಕಾರದಿಂದ ಮಾಡ್ತಾ ಇರ್ತಕ್ಕಂಥ ಸುಳ್ಳು ಸುದ್ದಿಗಳು ಅಥವಾ ಸುಳ್ಳು ಹೇಳಿಕೆಗಳು ಅಥವಾ ಸುಳ್ಳು ಭರವಸೆಗಳು ಇವೇನೆಲ್ಲ ಆಗ್ತಾಯಿದೆ, ಇವೆಲ್ಲವನ್ನು ಕೇಳಿ 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 ಮನನೊಂದು ಫೈನಲಿ ಎಲ್ಲವೂ ಮಾಡಾಗೋಯಿತು. ಒಂದು ಕಡೆ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ವಿಸಿಟ್ ಮಾಡಾಯಿತು, ಕನ್ಸರ್ನ್ಸ್ ಆಫೀಸರ್ಸ್ಗೆ ಮನವಿ ಪತ್ರಗಳನ್ನು ಕೊಡಲಾಗಿತ್ತು, ಸಂಬಂಧಪಟ್ಟಂಥ ಸಂಘ ಸಂಸ್ಥೆಗಳಿಂದ ಒಂದಷ್ಟು ಪತ್ರಗಳು ರವಾನೆ ಆಯಿತು, ಫೈನಲಿ DC ಕಚೇರಿಯ ಮುಂಭಾಗದಲ್ಲಿ ಘಟನೆಗಳಾಯಿತು. ಇವೆಲ್ಲವೂ ಆದ ನಂತರದಲ್ಲಿ ಏನೆಲ್ಲ ಬೀದಿಗಿಳಿದ ಹೋರಾಟವನ್ನು ಮಾಡಾಗೋಯಿತು. ಈಗ ಅಂತಿಮವಾಗಿ ಈ ದೇಶದ ಪ್ರಜೆ ಅಂತ ನಾವು ಯಾರು ಹೇಳ್ತೀವಿ, ರಾಷ್ಟ್ರಪತಿಗಳು, ಅವರಿಗೆ ಕೊನೆಯದಾಗಿ ಏನಾದರೂ ಪ್ರಯತ್ನ ಪಟ್ಟು ಒಂದು ಪತ್ರವನ್ನು ಬರೀಲೇಬೇಕು ಅಂತಕ್ಕಂಥ ಒಂದು ಮಹದಾಶಯ ಅಥವಾ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಅವರಿಗೆ ಲೆಟ್ರ್ ಪಾಸ್ ಮಾಡಲಿಕ್ಕೆ ಎಲ್ಲ ತಯಾರಿಯನ್ನು ಮಾಡಿದ್ದಾರೆ. ಲೆಟ್ರ್ ಪ್ರಿಪೇರ್ ಮಾಡಿದರೆ ಅನಿಸುತ್ತೆ. ಮೇ ಬಿ ಅದು ಅವ್ರ ಗಮನಕ್ಕೆ ಬಂದಿರಬೇಕು, ಈಗ ಹೋಗಿರಬೇಕು ಅಂತ ಅನ್ಕೋತೀನಿ. ಇದು ಕನ್ನಡ ವರ್ಷನ್ನು. ರಾಷ್ಟ್ರಪತಿಗಳಿಗೆ ಯಾವ್ಯಾವ ರೀತಿಯಲ್ಲಿ ಯಾವ ವೇನಲ್ಲಿ ಲೆಟರ್ ಪಾಸ್ ಮಾಡಬೇಕು ಅದು ಹೋಗಿರುತ್ತೆ. ಈಗ ನೋಡಿ, ಇಲ್ಲಿ ಗೌರವಾನ್ವಿತ ರಾಷ್ಟ್ರಪತಿಗಳು, ಭಾರತ ಸರ್ಕಾರ, ರಾಷ್ಟ್ರಪತಿ ಭವನ, ನವದೆಹಲಿ ಅಂತ ಇದೆ. ಏನು ಸಬ್ಜೆಕ್ಟ್ ಇದೆ? ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಗಳನ್ನು ವಿಳಂಬ ಮಾಡುತ್ತಿರುವ ಸರ್ಕಾರದ ನಡೆಯನ್ನು ಖಂಡಿಸಿ ಇದೊಂದು ವಿಶೇಷ ಪ್ರಕರಣ ಎಂದು ಪರಿಗಣಿಸಿ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಹೇರಿ ರಾಜ್ಯದ ಲಕ್ಷಾಂತರ ಸ್ಪರ್ಧಾರ್ಥಿಗಳಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕಾಗಿ ವಿನಂತಿ. ಏನೂ ಮಾಡೋಕ್ಕಾಗಲ್ಲ ಫೈನಲಿ. ಏಕೆಂದರೆ ಯಾರ್ಯಾರೆಲ್ಲ ಏನೇನು ಮಾಡಬೇಕು ಅಂತ ಇದುವರೆಗೂ ಅಸೆಂಬ್ಲಿಯಲ್ಲಿ ಸುಳ್ಳು ಹೇಳಿದ್ರು, ಮೀಡಿಯಾದ ಮುಂದೆ ಸುಳ್ಳು ಹೇಳಿದ್ರು, ಎಲ್ಲೆಲ್ಲಿ ಸುಳ್ಳು ಹೇಳಿಕ್ಕೆ ಸಾಧ್ಯ, ಎಲ್ಲೆಲ್ಲಿ ಸುಳ್ಳು ಭರವಸೆಯನ್ನು ಕೊಡಲಿಕ್ಕೆ ಸಾಧ್ಯ, ಎಲ್ಲ ಕಡೆ ಹೇಳಾಗೋಯಿತು. ಕೇಳಿ ಕೇಳಿ ಸಾಕಾಗಿ ಸುಸ್ತಾಗಿ ಅಭ್ಯರ್ಥಿಗಳು ಫೈನಲಿ ಈಗ ಈ ದೇಶದ ರಾಷ್ಟ್ರಪತಿಗಳು ಮೊರೆ ಹೋಗಿಬಿಟ್ಟಿದ್ದಾರೆ. ದಯಮಾಡಿ ನಿಮ್ಮದೇ ಅಡ್ಮಿನಿಸ್ಟ್ರೇಷನ್ ಸ್ಟಾರ್ಟ್ ಮಾಡಿಕೊಂಡು ಹೇರಿ ನಮಗೆ ನ್ಯಾಯವನ್ನು ಕೊಡಿಸಿ, ಲಕ್ಷಾಂತರ ಸ್ಪರ್ಧಾರ್ಥಿಗಳಿಗೆ ನಿಮ್ಮ ಕಡೆಯಿಂದ ಜಸ್ಟಿಸ್ ಪ್ರೊವೈಡ್ ಆಗಲಿ ಅಂತ ಸಬ್ಜೆಕ್ಟಲ್ಲಿ ಕೋಟ್ ಮಾಡಿದ್ದಾರೆ. ಈಗ ಅದಕ್ಕೆ ಪೂರಕವಾದಂಥ ಡೀಟೇಲ್ಸ್ ಏನು ಹೇಳಿದ್ದಾರೆ ಅಂತ. ಗೌರವಾನ್ವಿತ ಮಾನ್ಯ ರಾಷ್ಟ್ರಪತಿಗಳೇ, ಈ ಮೂಲಕ ಕರ್ನಾಟಕ ರಾಜ್ಯದ ಸರ್ಕಾರಿ ಹುದ್ದೆಗಳ ಸ್ಪರ್ಧಾರ್ಥಿಗಳಾದ ನಾವು ರಾಜ್ಯ ಸರ್ಕಾರದ ವಿದ್ಯಾರ್ಥಿ ವಿರೋಧಿ ನಡೆ ಹಾಗೂ ನೇಮಕಾತಿ ವಿಳಂಬ ನೀತಿಯಿಂದ ಬೇಸತ್ತು ತಮ್ಮ ಬಳಿ ನಮ್ಮ ಅಳಲನ್ನು ತೋಡಿಕೊಳ್ಳುತ್ತಿದ್ದೇವೆ. ಮಾನ್ಯರೇ, ಕರ್ನಾಟಕ ಸರ್ಕಾರ ಕಳೆದ 2 ವರ್ಷಗಳಿಂದ ಒಳ ಮೀಸಲಾತಿಯ ನೆಪ ಹೇಳಿ ರಾಜ್ಯದಲ್ಲಿ ಖಾಲಿ ಇರುವ ಸುಮಾರು 2,83,000 ಲಕ್ಷ ಹುದ್ದೆಗಳನ್ನು ಭರ್ತಿ ಮಾಡದೇ ರಾಜ್ಯದ ಯುವಕರನ್ನು ಅಥವಾ ಯುವಕರಿಗೆ ನಿರುದ್ಯೋಗಿಗಳನ್ನಾಗಿ ಮಾಡಿದೆ. ಈಗ ಒಳ ಮೀಸಲಾತಿ ಅಂತಿಮಗೊಂಡು ಹಾಗಾಗಿ ಈಗಾಗಲೇ ಗೌರ್ಮೆಂಟಿಂದ ಅದು ನೋಟಿಫಿಕೇಷನ್ ಕೂಡ ಬಂದಾಗ್ಬಿಡುತ್ತೆ. ಅಫಿಷಿಯಲ್ ನೋಟಿಫಿಕೇಷನ್, ಇಂಟರ್ನಲ್ ರಿಸರ್ವೇಷನ್ಗೆ ಸಂಬಂಧಪಟ್ಟಂಥ ಒಂದು ಕಾಪಿ. ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಯಾಗಿದ್ದರೂ ಸಹ ಸರ್ಕಾರ 30 ದಿನಗಳಲ್ಲಿ ನೇಮಕಾತಿ ಮಾಡ್ತೀವಿ, 15 ದಿನದಲ್ಲಿ ಮಾಡ್ತೀವಿ, ವಿತಿನ್ 2 ಡೇಸಲ್ಲಿ ಮಾಡ್ತೀವಿ, 1 ವಾರದಲ್ಲಿ ಮಾಡ್ಕೋತೀವಿ, ನಿಮ್ಗೆ ಹೇಳ್ತೀವಿ, ಮಾಡ್ತೀವಿ, 2 ದಿನದಲ್ಲಿ ನೇಮಕಾತಿ ಸೂಚನೆಯನ್ನು ನಾವು ಮಾಡ್ತೀವಿ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ, ಎಲ್ಲೆಲ್ಲಿ ದಿನಪತ್ರಿಕೆಯಲ್ಲಿ ಅವ್ರಿಗೆ ಎಲ್ಲೆಲ್ಲಿ ಹೇಳಲಿಕ್ಕೆ ಸಾಧ್ಯ ಎಲ್ಲ ಕಡೆ ಅಧಿಕೃತವಾಗಿ ಸುಳ್ಳು ಹೇಳಿಕೆ ನೀಡಿ. ಭಾಳ ಚೆನ್ನಾಗಿ ಹೇಳಿದರೆ ಅಫಿಷಿಯಲ್ ಲೈ ಸ್ಟೇಟ್ಮೆಂಟು, ದ ಸ್ಟೇಟ್ಮೆಂಟ್ ಆಫ್ ಅಫಿಷಿಯಲ್ ಲೈ, ನೀವು ಹೆಂಗೆ ಬೇಕಾದ್ರೂ ಕರ್ಕೋಬೋದು ಅದನ್ನು. ಅಧಿಕೃತವಾಗಿ ಸುಳ್ಳು ಹೇಳಿಕೆ ನೀಡಿ ರಾಜ್ಯದ ಯುವಕರಿಗೆ ನಂಬಿಸಿ ಮೋಸ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಹೀಗೆ ಹೇಳಿಕೆ ನೀಡಿರತಕ್ಕಂಥ ದಾಖಲೆಗಳು, ಪೇಪರ್ ಕಟಿಂಗ್ಸ್ಗಳು ಕೆಲವು ಈ ಪತ್ರದ ಜೊತೆ ಲಗತ್ತಿಸಿದ್ದೇವೆ. ಬೇಕಲ್ಲ ಈ ದೇಶದ ಗೌರವಾನ್ವಿತ ಪ್ರಜೆಗೆ, ದೊಡ್ಡ ಹುದ್ದೆಲಿರ್ತಕ್ಕಂಥ ಪ್ರಜೆಗೆ ಹೇಳಬೇಕಾದ್ರೆ ಎಲ್ಲ ದಾಖಲೆ ಇಟ್ಕೊಂಡು ನಾವು ಕೋಟ್ ಮಾಡಿ ಅವರಿಗೆ ಹೇಳಬೇಕಾಗುತ್ತೆ. ಹಾಗಾಗಿ ಇವರು ಎಲ್ಲೆಲ್ಲಿ ಏನೆಲ್ಲ ಸುಳ್ಳನ್ನು ಹೇಳಿದ್ರು ಆ ಎಲ್ಲ ಸುಳ್ಳಿನ ಸರಮಾಲೆಗಳನ್ನು ಕಲೆಕ್ಟ್ ಮಾಡಿ ಈ ಒಂದು ಲೆಟರ್ನ ಜೊತೆಗೆ ಇವರು ಎನ್ಕ್ಲೋಸ್ ಮಾಡಿದ್ದಾರೆ. ಇಂತಹ ಸುಳ್ಳು ಭರವಸೆಗಳು ನೇಮಕಾತಿ ವಿಳಂಬದಿಂದಾಗಿ ರಾಜ್ಯದ ಯುವಕರು ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಾರೆ. 100% ಆಗ್ತಾ ಇದ್ದಾರೆ. ಕೆಲವು ಸ್ಪರ್ಧಾರ್ಥಿಗಳು ನೇಮಕಾತಿ ವಿಳಂಬದಿಂದ ಮಾನಸಿಕ ಖಿನ್ನತೆಗೆ ಒಳಗಾಗಿ, ಈ ಪದ ನನಗೆ ಓದಲಿಕ್ಕೇ ಬೇಜಾರಾಗುತ್ತೆ. ಅವರು ಯಾವುದೋ ಒಂದು ಕೆಟ್ಟ ನಿರ್ಧಾರಕ್ಕೆ ಬರ್ತಕ್ಕಂಥ ಪದ ಅದು, ನಾನು ಓದಲಿಕ್ಕೆ ಇಷ್ಟಪಡಲ್ಲ. ಅದನ್ನು ನಾವೇನಾದರೂ ಮಾಡ್ಕೋತೀವಿ ಅಂತ ಅಂದ್ಕೊಂಡು ಆ ರೀತಿಯ ಘಟನೆಗಳು ಕೂಡ ರಾಜ್ಯದಲ್ಲಿ ನಡೆದಿವೆ. ಅದರ ದಾಖಲೆಯನ್ನು ಕೂಡ ನಾವು ನಿಮಗೆ ಈ ಪತ್ರದ ಜೊತೆಗೆ ಲಗತ್ತಿಸಿದ್ದೀವಿ ಅಂತ ಹೇಳಿದ್ದಾರೆ. ಎಲ್ಲವನ್ನು ಸಾಕ್ಷಿ ಕೊಡಬೇಕಾಗುತ್ತಲ್ಲ ಅವ್ರಿಗೆ. ನೆಕ್ಸ್ಟ್ ಮುಂದುವರೆದಂತೆ ನೋಡಿ, ಇಲ್ಲಿ ಹೇಳ್ತಾರೆ ಈಗ ಏನೆಲ್ಲ ಸಮಸ್ಯೆಗಳಾಗುತ್ತೆ ಹೀಗೆಲ್ಲ ಇವರು ಮಾಡದೇ ಇದ್ದರೆ, ಜಾಬ್ಸನ್ನು ಕಾಲಕ್ಕೆ ನೋಟಿಫಿಕೇಷನ್ ಮಾಡದೇ ಇದ್ದರೆ ಅಂತ. ವಯೋಮಿತಿ ಮೀರ್ತಾ ಇರತಕ್ಕಂಥ ಆತಂಕ. ನೇಮಕಾತಿ ವಿಳಂಬದಿಂದ ಸಾವಿರಾರು ಪ್ರತಿಭಾವಂತ ಸ್ಪರ್ಧಾರ್ಥಿಗಳ ವಯೋಮಿತಿ ಮೀರ್ತಾ ಇದೆ. ಸುಮಾರು ವರ್ಷಗಳು ನೋಡಿ, ಭಾಳ ಚೆನ್ನಾಗಿ ಹೇಳ್ತಾರೆ ಇಲ್ಲಿ ನೋಡಿ, ಇಲ್ಲಿ ಇದೆಯಲ್ಲ, ಇಲ್ಲಿ ಸುಮಾರು ವರ್ಷಗಳ ಕಾಲ ಕಷ್ಟಪಟ್ಟು ಓದಿದ ಪರಿಶ್ರಮ ವ್ಯರ್ಥವಾಗಿ ಹೋಗ್ತಾ ಇದೆ. ನೋಡಿ ಇಲ್ಲಿದೆಯಲ್ಲ, ಭರವಸೆಗಳ ಉಲ್ಲಂಘನೆ. ಏನು ಹೇಳಿದ್ರು ಅದು ಮಾಡ್ತಾ ಇಲ್ಲ, ಅಂದರೆ ಹೇಳಿದ್ದೆಲ್ಲವೂ ಸುಳ್ಳು ಅಂತ. ಸರ್ಕಾರವು ದಿನಕ್ಕೊಂದು ಹೇಳಿಕೆಯನ್ನು ನೀಡಿ ರಾಜ್ಯದ ವಿದ್ಯಾರ್ಥಿಗಳಿಗೆ ಮೋಸ ಮಾಡ್ತಾ ಇದೆ.
ಅಸೆಂಬ್ಲಿಯಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು 1 ತಿಂಗಳಲ್ಲಿ ನಾವು ನೋಟಿಫಿಕೇಷನ್ ಮಾಡ್ತೀವಿ ಅಂತ ಹೇಳ್ತಾರೆ. ಸುದ್ದಿಗೋಷ್ಠಿಯಲ್ಲೂ ಕೂಡ ನಾವು ನಾಳೆನೇ ಮಾಡಿಬಿಡ್ತೀವಿ ಅಂತ ಹೇಳ್ತಾರೆ. ಹಾಗೂ ರಾಜ್ಯ ಸರ್ಕಾರದ ಸಾಮಾಜಿಕ ಜಾಲತಾಣದ ಪುಟಗಳಲ್ಲಿ 1 ವಾರದಲ್ಲಿ 8,000 ಮಾಡ್ತೀವಿ ಅಂತ ಹೇಳೋರು 1 ವಾರ ಮುಗದೇ ಹೋಯಿತು. ಸೊ ಅಲ್ಲಿಗೇನು ಹೇಳಿದ ಸುಳ್ಳು ಅಂತ ಅರ್ಥ ಮಾಡ್ಕೋಬೇಕಷ್ಟೇ ಈಗ. ಸೊ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅಧಿಕೃತ ಅಧಿಸೂಚನೆ ಮಾಡ್ತೀವಿ ಅಂತ ಹೇಳಿದರು. ಆದರೆ ಈವರೆಗೂ ಯಾವುದೇ ನೇಮಕಾತಿ ಅಧಿಸೂಚನೆ ಹೊರಡಿಸಿಲ್ಲ. ಅದಲ್ಲದೆ ರಾಜ್ಯದ ಗೃಹ ಮಂತ್ರಿಗಳು ಕೂಡ ಕಳೆದ 2 ವರ್ಷಗಳಿಂದ ಅತಿ ಶೀಘ್ರ ಅಂತ ಹೇಳೋಷ್ಟೇ ಇಲ್ಲ. ಎಜುಕೇಷನ್ ಮಿನಿಸ್ಟರ್ ಇದೇ ಕತೆ, ಶೀಘ್ರ ಅನ್ನೋ ಪದ ಹೇಳ್ತಾನೆ ಇದ್ದಾರೆ. ಆದರೆ ಈವರೆಗೂ ಯಾವುದೇ ನೋಟಿಫಿಕೇಷನ್ನು ಇಲಾಖೆಯಿಂದ ಬಂದಿಲ್ಲ, ಯಾವ ಇಲಾಖೆಯಿಂದಲೂ ಸರಿಯಾಗಿ ಬಂದಿಲ್ಲ. ಮತ್ತು ರಾಜ್ಯದ ಶಿಕ್ಷಣ ಮಂತ್ರಿಗಳು ಸಹ ಪ್ರತಿ ಸಲವೂ ಒಂದು ಹೊಸ ಸಂಖ್ಯೆಯೊಂದಿಗೆ ಅತಿ ಶೀಘ್ರದಲ್ಲಿ ಕೇಳ್ತಾ ಇದ್ರಲ್ಲ ತುಂಬ ಜನ ಟೀಚರ್ ಎಕ್ವಿಪ್ಮೆಂಟ್ ಬಗ್ಗೆ ಹೇಳಬೇಕಾದ್ರೆ, ಸರ್ ಎಷ್ಟು ಮಾಡ್ತಾರೆ ಎಕ್ಸಾಕ್ಟಾಗಿ ಹೇಳಿ ಅಂತ. ಈ ರಾಜ್ಯದ ಎಜುಕೇಷನ್ ಮಿನಿಸ್ಟ್ರಿಗೆ ನಂಬರ್ ಗೊತ್ತಿಲ್ಲ. ಅದು ಒಂದೊಂದು ಸಲಕ್ಕೆ ಒಂದು ನಂಬರ್ ಹೇಳ್ತಾರೆ. 8,000, 10,000, 16,000, 18,000, 20,000, 23,000 ಮನಸ್ಸು ಬಂದಂಗೆ ಹಿಂಗೆಲ್ಲ. ಸೊ ಒಂದು ಹೊಸ ಸಂಖ್ಯೆಯನ್ನು ಅತಿ ಶೀಘ್ರದಲ್ಲಿ ಇಷ್ಟು ಶಿಕ್ಷಕರ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಲಾಗುವುದು ಎಂದು ಹೇಳುತ್ತಲೇ ಇದ್ದಾರೆ. ಆದರೆ ಇವರೆಲ್ಲರ ಮಾತುಗಳು ಕೇವಲ ಭರವಸೆಗೆ ಸೀಮಿತವಾಯಿತು ಹೊರತು, ಸುಳ್ಳಿಗೆ ಸೀಮಿತವಾಯಿತು ಹೊರತು ಈವರೆಗೂ ಯಾವುದೇ ರೀತಿಯ ಹುದ್ದೆಗಳ ನೋಟಿಫಿಕೇಷನ್ನು ಇಲಾಖೆಯಿಂದ ಪ್ರಕಟಗೊಂಡಿಲ್ಲ. ಸೊ ಹಾಗಾಗಿ ಈಗ ಏನು ಮಾಡಿದ್ರೆ, ಸಾಂವಿಧಾನಿಕ ಹಕ್ಕಿನ ದಮನವನ್ನು ಮಾಡಲಾಗ್ತಾ ಇದೆ. ಎಲ್ಲಿದೆ ಡೆಮೋಕ್ರಸಿ? ಕಾನ್ಸ್ಟಿಟ್ಯೂಷನ್ ಅಂದರೆ ಏನು ಹಾಗಿದ್ರೆ? ಪ್ರತಿಯೊಂದು ಇಲಾಖೆಯ ನೋಟಿಫಿಕೇಷನ್ ಒಂದು ಆ್ಯಕ್ಟ್, ರೂಲ್ಸು, ರೆಗ್ಯುಲೇಷನ್ಸ್ ಇರುತ್ತಲ್ಲ, ಇಂತಿಷ್ಟು ವರ್ಷಗಳ ನಂತರ ಕರೆಯಲೇಬೇಕು ಅಧಿಸೂಚನೆ ಅಂತ ಹೇಳಿ. ಆ ಒಂದು ಕಾಯ್ದೆಗಳ ಕಥೆ ಏನು ಹಾಗಿದ್ರೆ? ಆ ರೂಲ್ಸ್ನ ನಿಯಮಗಳ ಕಥೆ ಏನು? ರಾಜ್ಯದ ಯುವಕರು ತಮ್ಮ ಹಕ್ಕನ್ನು ಪ್ರತಿಪಾದನೆ ಮಾಡಲಿಕ್ಕೆ, ಉದ್ಯೋಗ ಕೇಳಲಿಕ್ಕೆ ಪ್ರತಿಭಟನೆ ಮಾಡಲು ರಾಜ್ಯ ಸರ್ಕಾರ ಅನುಮತಿಯನ್ನು ನಿರಾಕರಿಸಿ ಸ್ಪರ್ಧಾರ್ಥಿಗಳ ಸಂವಿಧಾನಿಕ ಹಕ್ಕನ್ನು ಕಸಿದುಕೊಳ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಎಕ್ಸಾಂಪಲ್ನೆಲ್ಲ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ. ಅಕ್ಸಾ ಸಂಘಟನೆಯ ಪ್ರೆಸಿಡೆಂಟು ಶ್ರೀಯುತ ಕಾಂತಕುಮಾರ್ ಸರ್ ಅವರು ಏಕಾಂಗಿಯಾಗಿ ಧಾರವಾಡದ DC ಕಚೇರಿ ಮುಂಭಾಗದಲ್ಲಿ ಹೋರಾಟವನ್ನು ಮಾಡಲಿಕ್ಕೆ, ನ್ಯಾಯವನ್ನು ಕೇಳಿ ಹೊರಟಾಗ ಯಾರು ಡೈರೆಕ್ಷನ್ಸ್ ಪಾಸ್ ಮಾಡಿ DC ಕಡೆಯಿಂದ ಅವರನ್ನು ಹೆಂಗೆ ಎಳ್ಕೊಂಡು ಹೋಗ್ತಾ ಇದ್ರು, ಅವೆಲ್ಲ ದೃಶ್ಯವನ್ನು ನೀವು ನೋಡಿದ್ರಿ ನಿನ್ನೆ. ಸೊ ರಾಜ್ಯದ ಯುವಕರನ್ನು ಪ್ರತಿಭಟನೆ ಮಾಡದಂತೆ ತಡೀತಾ ಇದೆ, ಹೋರಾಟಗಳನ್ನು ಹತ್ತಿಕ್ಕತಕ್ಕಂಥ ಕೆಲಸ ಮಾಡ್ತಾ ಇದೆ. ಇದರಿಂದ ರಾಜ್ಯದ ಯುವಕರು ಉದ್ಯೋಗ ದೊರಕದೆ ಉದ್ಯೋಗ ನೀಡಿ ಎಂದು ಸರ್ಕಾರವನ್ನು ಪ್ರಶ್ನಿಸಲಿಕ್ಕೆ ಸಾಧ್ಯವಾಗದೆ ಅಸಹಾಯಕರಾಗಿದ್ದಾರೆ. ಸೊ ಹೆಂಗೆ ಮಾಡೋಕ್ಕಾಗುತ್ತೆ ಹೀಗೆಲ್ಲ ಮಾಡೋದಾದರೆ ಅಂತ. ಸೊ ಒಂದೆಡೆ 2 ವರ್ಷಗಳಿಂದ ಯಾವುದೇ ನೇಮಕಾತಿಗಳು ಆಗಿಲ್ಲ. ಹಗಲು ರಾತ್ರಿ ಕಷ್ಟಪಟ್ಟು ಓದಿ ಏನೂ ಪ್ರತಿಫಲ ಸಿಗ್ತಾ ಇಲ್ಲ ಅಂತಕ್ಕಂಥ ಹತಾಶೆ. ಜೊತೆಗೆ ಸರ್ಕಾರ ಉದ್ದೇಶಪೂರ್ವಕವಾಗಿ ನೇಮಕಾತಿ ವಿಳಂಬ ಮಾಡ್ತಾ ಇರತಕ್ಕಂಥ ಒಂದು ಸಂಕಟ, ನೋವು. ನೇಮಕಾತಿ ಮಾಡಿ ಎಂದು ಕೇಳಲಿಕ್ಕೆ ಅವಕಾಶ ಮಾಡಿಕೊಡದೆ ನಮ್ಮ ದನಿಯನ್ನು ಹತ್ತಿಕ್ಕುವುದರಿಂದ ರೋಸಿ ಹೋಗಿ ರಾಜ್ಯದ ಸ್ಪರ್ಧಾರ್ಥಿಗಳಾದ ನಾವು ಮಾನಸಿಕ ಖಿನ್ನತೆಗೆ ಒಳಗಾಗ್ತಾ ಇದ್ದೇವೆ. ಅದರಿಂದ ನಮಗೆ ದಿಕ್ಕು ತೋಚದೆ ದೇಶದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ತಮ್ಮ ಬಳಿ ಕೊಳ್ಳುತ್ತಿದ್ದೇವೆ. ದಯಮಾಡಿ ತಾವು ಈ ಸರ್ಕಾರದ ಮಧ್ಯೆ ಪ್ರವೇಶಿಸಿ ಏನಾದರೂ ಮಾಡಿ ಸಾಧ್ಯವಾದರೆ ಇದೊಂದು ಗಂಭೀರ ಪ್ರಕರಣ ಎಂದು ಪರಿಗಣಿಸಿ ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಘೋಷಣೆ ಮಾಡಿ ರಾಜ್ಯದ ಲಕ್ಷಾಂತರ ಸ್ಪರ್ಧಾರ್ಥಿಗಳಿಗೆ ನ್ಯಾಯವನ್ನು ಒದಗಿಸಿ ಈ ಕೂಡಲೇ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭವಾಗುವಂತೆ ಮಾಡಬೇಕಾಗಿ ರಾಜ್ಯದ ಲಕ್ಷಾಂತರ ಸ್ಪರ್ಧಾರ್ಥಿಗಳ ಕಳಕಳಿಯ ವಿನಂತಿಯಾಗಿದೆ. ನೋಡಿ ಯಾವ ಮಟ್ಟಕ್ಕಿದೆ ಅಂತ. ಈ ದೇಶದ ಗೌರವಾನ್ವಿತ ರಾಷ್ಟ್ರಪತಿಗಳು ದಯಮಾಡಿ ನೀವೇ ಅಧಿಕಾರವನ್ನು ಚಲಾವಣೆ ಮಾಡಿ, ನೀವೇ ಆಡಳಿತವನ್ನು ಹೇರಿ ಹೆಂಗಾದರೂ ಮಾಡಿ ನಮಗೆ ಸುಮಾರು 3 ಲಕ್ಷಕ್ಕಿಂತ ಎಲ್ಲೂ ಅಭ್ಯರ್ಥಿಗಳಿದ್ದಾರೆ, ಅವ್ರಿಗೆಲ್ಲ ನ್ಯಾಯ ಕೊಡಿಸ್ತೀನಿ ಅಂತ ಕೇಳ್ತಿದ್ದಾರೆ ಅಂತಂದರೆ ಅವರ ಸ್ಪರ್ಧಾರ್ಥಿಗಳ ನೋವು ಎಷ್ಟು ಮಟ್ಟಿಗಿದೆ ಅಂತ ಇಲ್ಲಿ ಅವ್ರು ಬರೆದಿರ್ತಕ್ಕಂಥ ಒಂದೊಂದು ವರ್ಡಲ್ಲೂ ಭಾಷೆ ಆಗುತ್ತೆ. ಆಯಿತಾ? ನೋಡಿ ಇಲ್ಲಿ ಕೊನೆಯಲ್ಲಿ ಧನ್ಯವಾದಗಳು ಅಂತ ಮೆನ್ಷನ್ ಮಾಡಿ ಇಂತಿ ಕರ್ನಾಟಕ ರಾಜ್ಯದ ಸರ್ಕಾರಿ ಹುದ್ದೆಯ ಸ್ಪರ್ಧಾರ್ಥಿಗಳು ಅಂತ ಪಾಪ ಹೇಳಿದ್ದಾರೆ. ಸೊ ಪ್ರತಿ ಈ ರೀತಿಯ ಇವೆಲ್ಲವನ್ನು ಹೇಳಬೇಕಾದಾಗಲೂ ಭಾಳ ನೋವಾಗುತ್ತೆ. ಅಂದರೆ ಅಟ್ಲೀಸ್ಟ್ ಎಲ್ಲರಿಗೂ ಒಂಚೂರು ಫಾರ್ ದ ಕೈಂಡ್ ಆಫ್ ಇನ್ಫಾರ್ಮೇಷನ್ ಎಲ್ಲರಿಗೂ ಹೋಗಬೇಕಲ್ಲ, ಇದು ಅಟ್ಲೀಸ್ಟ್ ಗೊತ್ತಾಗಲಿ ಯಾರು ಏನು ಮಾಡ್ತಿದ್ದಾರೆ, ಅವ್ರ ಪ್ರಯತ್ನಗಳೇನು ಅಂತ ಅದನ್ನಾದರೂ ಹೇಳಬೇಕಲ್ಲ. ಹಾಗಾಗಿ ಸೊ ಎಷ್ಟು ಮಟ್ಟಿಗೆ ನೋವಿದೆ ಅಂತಕ್ಕಂಥದ್ದು ಅವರು ಸ್ಪರ್ಧಾರ್ಥಿಗಳು ಬಳಕೆ ಮಾಡಿರ್ತಕ್ಕಂಥ ಒಂದೊಂದು ವರ್ಡಲ್ಲೂ ಗೋಚರ ಆಗುತ್ತೆ. ಸೊ ನೋಡೋಣ ನೆಕ್ಸ್ಟು ಏನಾಗುತ್ತೆ ಅಂತ. ಏನೆಲ್ಲ ಪ್ರಯತ್ನಗಳು ಮಾಡಲಿಕ್ಕೆ ಸಾಧ್ಯ ಅವೆಲ್ಲವನ್ನು ಪ್ರಾಮಾಣಿಕವಾಗಿ ಪಾಪ ಸ್ಪರ್ಧಾರ್ಥಿಗಳು ಮಾಡ್ತಾ ಇದ್ದಾರೆ. ಸಾಧ್ಯವಾದಷ್ಟು ಬೇಗ ಅವ್ರು ಏನೇನು ಆಗಬೇಕಿತ್ತು ಅಂತ ಅಂದ್ಕೊಂಡಿದ್ರು, ಭಾವಿಸ್ಕೊಂಡಿದ್ರು, ಎಲ್ಲವೂ ಆಗಲಿ ಅಂತಕ್ಕಂಥದ್ದು ನಮ್ಮ ಒಂದು ಹಾರೈಕೆ. ಸೊ ಬೇಗ ಆಗುವಂಥ ಎಲ್ಲ ಪ್ರಯತ್ನಗಳಾಗಿ ಸರ್ಕಾರಗಳಿಂದ. ಆಮೇಲೆ ಈಗ ಒಳ ಮೀಸಲಾತಿ ಇದು GBA ಎಲೆಕ್ಷನ್ದು 3 ತಿಂಗಳು ಪೋಸ್ಟ್ಪೋನ್ ಮಾಡಲಿಕ್ಕೆ ಸಿದ್ಧತೆ ನಡೀತಾ ಇದೆ. ಇನ್ ಕೇಸ್ ಏನಾದರೂ ಸುಪ್ರೀಂ ಕೋರ್ಟ್ ಒಪ್ಪಿ ಇವ್ರ ಕಾರಣನ ಏನಾದರೂ ಪೋಸ್ಟ್ಪೋನ್ ಆಯಿತು ಅಂತಂದರೆ ಫಸ್ಟ್ ನೋಟಿಫಿಕೇಷನ್ ಮಾಡಿಬಿಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟು. ಅಟ್ಲೀಸ್ಟು ಎಲ್ಲವೂ ಆಯಿತು. ಈಗ ಈ ಒಂದು ಅವಧಿಯಲ್ಲೂ ಪೋಸ್ಟ್ಪೋನ್ ಮಾಡಿ ನೋಟಿಫಿಕೇಷನ್ ಮಾಡಿಲ್ಲ ಅಂತಂದರೆ ಇಂಥ ಒಂದು ಸರ್ಕಾರವನ್ನು ಈ ರಾಜ್ಯ ಮುಂದೆಂದೂ ಕಾಣಲ್ಲ, ಹಿಂದೆನೂ ಕಂಡಿಲ್ಲ ಅಂತಕ್ಕಂಥ ಒಂದು
ಏನಾಗುತ್ತೆ, ವಾಟ್ ವಿ ಕಾಲ್, ಅದೊಂದು ದೊಡ್ಡ ಐ ಥಿಂಕ್ ಯಾವುದೇ ಥರದ ಆಡಳಿತವನ್ನು ಸರಿಯಾದ ರೀತಿಯಲ್ಲಿ ಮಾಡದೇ ಇರತಕ್ಕಂಥ ಒಂದೇ ಒಂದು ಸರ್ಕಾರ ಅಂತಕ್ಕಂಥ ಒಂದು ಕುಖ್ಯಾತಿಗೆ ಒಳಗಾಗ್ಬಿಡುತ್ತೆ. ನೋಡಬೇಕು ಇವೆಲ್ಲ ಏನಾಗುತ್ತೆ, ಯಾವ ಥರ ಬದಲಾವಣೆ ಆಗುತ್ತೆ ಅಂತ. ಹಾಗಾಗಿ ನಾನು ಕೂಡ ವಿತ್ ನೋವಿನಿಂದನೇ ಇದನ್ನು ಆರಂಭ ಮಾಡಿದೆ, ಈಗ ನೋವಿನಿಂದನೇ ಎಂಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ದಯಮಾಡಿ ಸಾಧ್ಯವಾದಷ್ಟು ಬೇಗ ಏನೆಲ್ಲ ಆಗಬೇಕು ಅವೆಲ್ಲವೂ ಕೂಡ ಇಲಾಖೆಗಳಿಂದ ಸರ್ಕಾರಗಳಿಂದ ಆಗಲಿ. ಥ್ಯಾಂಕ್ ಯು ಸೊ ಮಚ್.